ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ಶ್ರೀ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಅಡಿಯಲ್ಲಿನ ಮುಕ್ತಾಂಬಿಕಾ ಪದವಿ ಪೂರ್ವ ವಸತಿಯುಕ್ತ ವಿಜ್ಞಾನ ಮಹಿಳಾ ಮಹಾವಿದ್ಯಾಲಯ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ಶ್ರೀ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಅಡಿಯಲ್ಲಿನ ಮುಕ್ತಾಂಬಿಕಾ ಪದವಿ ಪೂರ್ವ ವಸತಿಯುಕ್ತ ವಿಜ್ಞಾನ ಮಹಿಳಾ ಮಹಾವಿದ್ಯಾಲಯ. ಗುಣಮಟ್ಟ ಶಿಕ್ಷಣ ನೀಡುತ್ತಿರುವ ಈ ಕಾಲೇಜಿನಲ್ಲಿ ಎಸ್ಎಸ್ಎಲ್ಸಿ ಫಲಿತಾಂಶದ ನಂತರ ಪಿಯುಸಿ ಪ್ರಥಮ ವರ್ಷಕ್ಕೆ ಪ್ರವೇಶಗಳು ಪ್ರಾರಂಭವಾಗುತ್ತಿವೆ. ಸುಸಜ್ಜಿತ ಹವಾನಿಯಂತ್ರಿತ ಕ್ಲಾಸ್ ರೂಮ್ಗಳು, ಎಲ್ಸಿಡಿ ಸ್ಮಾರ್ಟ್ ಕ್ಲಾಸ್ಗಳು, ಪರಿಣಿತ ಅಧ್ಯಾಪಕರಿಂದ ಬೋಧನೆ ಮತ್ತು ಉಚಿತ ಸಿಇಟಿ ತರಬೇತಿ, ಆಧುನಿಕ ಸಲಕರಣೆ ಹೊಂದಿದ ವಿಷಯವಾರು ಸುಸಜ್ಜಿತ ಪ್ರಯೋಗಾಲಯ, ಬೃಹತ್ ಗ್ರಂಥ ಭಂಡಾರ ಹೊತ್ತಿರುವ ಗ್ರಂಥಾಲಯ ಸೌಲಭ್ಯ, ಎಸ್ಡಿಆರ್ ಮಾದರಿಯಂತೆ ವರ್ಗಗಳು, ಪರೀಕ್ಷೆಗಳು ಮತ್ತು ಪ್ರತಿನಿತ್ಯ ಗೃಹಪಾಠ ನಡೆಸಲಾಗುವುದು. ವಿದ್ಯಾರ್ಥಿನಿಯರಿಗಾಗಿ ಸಕಲ ಆಧುನಿಕ ಸೌಲಭ್ಯ ಹೊಂದಿರುವ ಹಾಸ್ಟೆಲ್ ವ್ಯವಸ್ಥೆ ಮತ್ತು ಮುಂದೆ ಬಿಎಸ್ಸಿ ಅಗ್ರಿಯಲ್ಲಿ ಆಸಕ್ತಿ ಇರುವವರಿಗೆ ಕೃಷಿ ಜ್ಞಾನದ ಕ್ಲಾಸುಗಳು, ಕೃಷಿ ಕುರಿತಾದ ಮಾಹಿತಿ, ಮಾರ್ಗದರ್ಶನ ನೀಡಲಾಗುವುದು. ಎಸ್ಎಸ್ಎಲ್ಸಿ ಫಲಿತಾಂಶದ ನಂತರ ಪಿಯುಸಿ ಪ್ರಥಮ ವರ್ಷಕ್ಕೆ ಪ್ರವೇಶಗಳು ಪ್ರಾರಂಭವಾಗುತ್ತಿವೆ. ಯಾವುದೇ ಡೊನೇಷನ್ ಇಲ್ಲ. ಹಿಂದೆ ನಿಮ್ಮ ಸ್ಥಳ ಕಾಯ್ದಿರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಪ್ರಾಂಶುಪಾಲರು ದೂರವಾಣಿ ಸಂಖ್ಯೆ 08472273411 ಮತ್ತು 231192. ನಮಸ್ಕಾರ. ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಜಿಲ್ಲಾಡಳಿತ ವತಿಯಿಂದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜನ್ಮದಿನಾಚರಣೆ. ಅಂಬೇಡ್ಕರ್ ಜಯಂತಿ ಹಿನ್ನೆಲೆ ಮಹಿಳಾ ಶಕ್ತಿ ಜಾಥಾ ಆಯೋಜನೆ. ಲೋಕೋಪಯೋಗಿ ಇಲಾಖೆ ವತಿಯಿಂದ ಅಂಬೇಡ್ಕರ್ ಜಯಂತಿ ಅದ್ದೂರಿ ಆಚರಣೆ. ಆಟೋ ಚಾಲಕರ ಸಂಘದಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಅದ್ದೂರಿ ಆಚರಣೆ. ದಲಿತ ಸಂಘರ್ಷ ಸಮಿತಿ ವತಿಯಿಂದ ರಕ್ತದಾನ ಶಿಬಿರ ಆಯೋಜನೆ. ಬೋಧಿ ವೃಕ್ಷ ಗೆಳೆಯರ ಬಳಗದಿಂದ ಅನ್ನ ಸಂತರ್ಪಣೆ. ಈಗ ವಾರ್ತೆಗಳ ವಿವರ. ಕಲಬುರಗಿ ನಗರದಲ್ಲಿ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜನ್ಮದಿನಾಚರಣೆಯನ್ನು ಜಿಲ್ಲಾಡಳಿತದ ವತಿಯಿಂದ ವಿಜೃಂಭಣೆಯಿಂದ ಆಚರಣೆ ಮಾಡಲಾಯಿತು. 134ನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ರವರ ಜಯಂತಿಯನ್ನು ಕಲಬುರಗಿ ಜಿಲ್ಲಾಡಳಿತ ಸೇರಿದಂತೆ ವಿವಿಧ ಇಲಾಖೆಗಳ ಸಹಯೋಗದಲ್ಲಿ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಯಂತಿಯನ್ನು ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು. ನಗರದ ಜಗತ್ ವೃತ್ತದಲ್ಲಿರುವ ಅಂಬೇಡ್ಕರ್ ಪ್ರತಿಮೆಗೆ ಡಿಸಿ ಫೌಜಿಯಾ ತರನ್ನುಂ, ಸಚಿವ ಡಾಕ್ಟರ್ ಶಾಣ್ ಪ್ರಕಾಶ್ ಪಾಟೀಲ್ ಹಾಗೂ ಜಯಂತ್ಯೋತ್ಸವ ಸಮಿತಿ ಅಧ್ಯಕ್ಷ ವಾಸು ವಂಟಿ ಸೇರಿದಂತೆ ಗಣ್ಯರು ಮಾಲಾರ್ಪಣೆ ಮಾಡುವ ಮೂಲಕ ನಮನ ಸಲ್ಲಿಸಿದರು. ಈ ವೇಳೆ ಮಾತನಾಡಿದ ಸಚಿವ ಶಾಣ್ ಪ್ರಕಾಶ್ ಪಾಟೀಲ್, ಶಾಸಕ ಅಜಯ್ ಸಿಂಗ್, ಅಂಬಾರಾಯ್ ಅಷ್ಟಗಿ ಹಾಗೂ ಅನೇಕ ಗಣ್ಯರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜೀವನ ಸಾಧನೆ, ದೇಶಕ್ಕೆ ಅವರು ನೀಡಿದ ಸಂವಿಧಾನದ ಕುರಿತು ಪ್ರಶಂಸೆ ವ್ಯಕ್ತಪಡಿಸಿದರು. ಭಾರತ ರತ್ನ ಬೋಧಿಸತ್ವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸ್ವತಂತ್ರದ ಪೂರ್ವದಲ್ಲಿ ಮತ್ತು ಸ್ವಾತಂತ್ರ್ಯದ ನಂತರ ಈ ದೇಶಕ್ಕೆ ಭಾಳ ಅಪಾರವಾಗಿರ್ತಕ್ಕಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಸ್ವಾತಂತ್ರ್ಯದ ಪೂರ್ವದಲ್ಲಿ ಇಡೀ ದೇಶಾದ್ಯಂತ ಶೋಷಿತ ಜನಾಂಗಕ್ಕೆ ಧ್ವನಿಯಾಗಿ ಶೋಷಿತರ ಸ್ವಾಭಿಮಾನದ ಬದುಕಿಗಾಗಿ ತಮ್ಮ ಜೀವನವನ್ನೇ ಮುಡಿಪಿಟ್ಟಿರ್ತಕ್ಕಂಥ ಒಬ್ಬ ಮಹಾನ್ ನಾಯಕರು. ಸ್ವಾತಂತ್ರ್ಯದ ನಂತರ ಈ ದೇಶಕ್ಕೆ ಅಭೂತಪೂರ್ವವಾಗಿರ್ತಕ್ಕಂಥ ಸಂವಿಧಾನವನ್ನು ಬರೆಯೋದ್ರ ಮುಖಾಂತರ
ನಮ್ಮ ದೇಶದ ಪ್ರತಿಯೊಬ್ಬ ನಾಗರಿಕರ ಸ್ವಾಭಿಮಾನದ ಬದುಕಿಗಾಗಿ ಬುನಾದಿಯನ್ನು ಹಾಕಿರ್ತಕ್ಕಂಥವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಹಾಗಾಗಿ ಇಡೀ ದೇಶದ ಜನ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಮುಂದಾಲೋಚನೆ, ಅವರ ದೂರದೃಷ್ಟಿಯಿಂದ ಇವತ್ತು ನಮ್ಮ ಪ್ರಜಾಪ್ರಭುತ್ವ ಇಷ್ಟು ಗಟ್ಟಿಯಾಗಿ ಬುನಾದಿ ಇಲ್ಲಿ ಊರಲಿಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನವೇ ಕಾರಣ ಅಂತಕ್ಕಂಥದ್ದು ನನ್ನ ಭಾವನೆ. ಅಂಬೇಡ್ಕರ್ ಅವರ 134ನೇ ಒಂದು ಜಯಂತ್ಯೋತ್ಸವ ನಿಮಿತ್ತವಾಗಿ ತಮ್ಮೆಲ್ಲರಿಗೂ ಕೂಡ ಇಡೀ ಕರ್ನಾಟಕ ರಾಜ್ಯದ, ಕಲ್ಯಾಣ ಕರ್ನಾಟಕ ಹಾಗೂ ಇಡೀ ರಾಷ್ಟ್ರ ಮಟ್ಟದಲ್ಲಿ ಮತ್ತು ವಿಶ್ವ ಮಟ್ಟದಲ್ಲಿ ತಮ್ಮೆಲ್ಲರೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಅಂಬೇಡ್ಕರ್ ಅಂದರೆ ಶಿಕ್ಷಣ, ಅಂಬೇಡ್ಕರ್ ಅಂದರೆ ಸಂಘಟನೆ, ಅಂಬೇಡ್ಕರ್ ಅಂದರೆ ಹೋರಾಟ, ಅಂಬೇಡ್ಕರ್ ಅಂದರೆ ಜ್ಞಾನ, ಅಂಬೇಡ್ಕರ್ ಅಂದರೆ ಸಂವಿಧಾನ. ಎಲ್ಲ ಜಾತಿ ಜನಾಂಗದವರಿಗೆ ಒಂದೇ ರೀತಿಯಿಂದ ಸಮಾನತೆಯಿಂದ ಇರತಕ್ಕಂಥ ಒಂದು ಕಾನೂನುಬದ್ಧ ಒಂದು ಸಂವಿಧಾನವನ್ನು ಮಾಡಿರುವಂತಹ ನಮ್ಮ ಭಾರತ ದೇಶದ ವಿಶ್ವವಿಧಾತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಜಯಂತ್ಯೋತ್ಸವ ಇವತ್ತು ನಮ್ಮ ಕಲಬುರಗಿ ಜಿಲ್ಲೆ ಮಟ್ಟದಲ್ಲಿ ಒಂದು ವಿಜೃಂಭಣೆಯಿಂದ ಆಚರಣೆ ಆಗ್ತಾಯಿದೆ. ಈ ಒಂದು ನಿಮಿತ್ತವಾಗಿ ತಮ್ಮೆಲ್ಲರೂ ಕೂಡ ನಾನು ಶುಭವನ್ನು ಹಾರೈಸುತ್ತೇನೆ. ಬೋಧಿಸತ್ವ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ಜಿ ಅವರ 134ನೇ ಜಯಂತ್ಯೋತ್ಸವವನ್ನು ಇಡೀ ದೇಶದಂತ ಬಹಳ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೇವೆ. ಡಾಕ್ಟರ್ ಬಾಬಾ ಸಾಹೇಬರು ಸ್ವತಂತ್ರದ ಪೂರ್ವಕ್ಕಿಂತ ಮುಂಚೆನೂ ಭಾಳಷ್ಟು ಅವರು ಕಷ್ಟಪಟ್ಟು ವಿದ್ಯಾಭ್ಯಾಸ ಓದಿ ಮುಂದೆ ಬರ್ತಕ್ಕಂಥ ನಮ್ಮ ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ಜನರನ್ನು, ಬಡವರನ್ನು, ಎಲ್ಲ ಜಾತಿ ಜನಗಳನ್ನು ನಾನು ಕೊಟ್ಟಂಥ ಕಷ್ಟ ಅವ್ರು ಪಡಬಾರ್ದು ಅಂಥೇಳಿ ಸಂವಿಧಾನದಲ್ಲಿ ಅವರು ಮೊದಲನೇ ಕಾನೂನು ಮಂತ್ರಿಯಾಗಿ ಯಾವಾಗ ಭಾರತದಲ್ಲಿ ಸರ್ಕಾರ ಇವಾಗ ಜವಾಹರ್ಲಾಲ್ ನೆಹರು ಪ್ರಧಾನಮಂತ್ರಿ ಸರ್ಕಾರ ಅಸ್ತಿತ್ವಕ್ಕೆ ಬಂದಾಗ ಸಂವಿಧಾನದಲ್ಲಿ ಪ್ರತಿಯೊಬ್ಬರನ್ನು ಇವತ್ತೇನಪ್ಪ ಅಂದ್ರೆ ಈ ದೇಶದಲ್ಲಿ ಯಾರೇ ಬಡತನದಲ್ಲಿರಲಿ ಇವತ್ತು ಮಹಿಳೆಯರನ್ನು ಭಾಳ ಎಷ್ಟು ಕೆಳಮಟ್ಟ ಗೊತ್ತಿರೋ ಮಹಿಳೆಯರಿಗೂ ಸಹ ಇವತ್ತು RBI ಸಾಕಷ್ಟು ಇವತ್ತಿನ ಇಡೀ ದೇಶದಲ್ಲಿ ಮುಂದೆ ನಡೀತಕ್ಕಂಥ ಯಾವುದೇ ಒಂದು ಕಾರ್ಯವನ್ನು ಎಲ್ಲರಿಗೂ ಅನುಕೂಲ ಆಗೋ ರೀತಿಯಲ್ಲಿ ಸಂವಿಧಾನ ಬರೆದಿದ್ದಾರೆ. बोलो बुद्ध भगवान की जय 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 भीम जय भीम जय भीम. ಎಲ್ರಿಗೂ 134ನೇ ಬಾಬಾ ಸಾಹೇಬ್ ಜಯಂತ್ಯೋತ್ಸವ ನಮ್ಮ ತಂದೆಯವರಾದ ಸನ್ಮಾನ್ಯ ಶ್ರೀ ಅಲ್ಲಂಪ್ರಭು ಸಾಹೇಬರ ಪರವಾಗಿ ಹಾಗೂ ನಮ್ಮ ಕುಟುಂಬದ ಪರವಾಗಿ ಹಾರ್ದಿಕ ಶುಭಾಶಯಗಳು ಕೋರ್ತೀನಿ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಾವು ಹಲವಾರು ಕಡೆ ಹೋಗಿ ಬರ್ತಾ ಇದ್ದೀವಿ. ಒಂದು ಹಬ್ಬದ ಒಂದು ವಾತಾವರಣ ಸೃಷ್ಟಿಯಾಗಿದೆ. ಇದೇ ನಮ್ಮ ಕಲಬುರಗಿದ ಒಂದು ಮಹತ್ವ ಅಂತ ಹೇಳ್ಬೋದು. ಯಾವುದೇ ಒಂದು ಜಯಂತಿ ಆಗಿರ್ಬೋದು, ನಾವು ಪ್ರತಿಯೊಂದು ಜಯಂತಿಯು ನಮ್ಮ ಕಲಬುರಗಿಯಲ್ಲಿ ಎಲ್ಲರೂ ವಿಜೃಂಭಣೆ ಆಚರಿಸ್ತೇವೆ. ಆಗ ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಬಾಬಾ ಸಾಹೇಬ್ ಜಯಂತಿ ಎಲ್ಲಕ್ಕಿಂತ ಮುಖ್ಯವಾಗಿ ಒಂದು ವಿಜೃಂಭಣೆಯಿಂದ ಆಚರಿಸ್ತೇವೆ. ಇಡೀ ಪ್ರಚಲಿತ ಮತ್ತು ಅತ್ಯಂತ ಪ್ರಭಾವಶಾಲಿ ನಾಯಕರಿದ್ದಾರೆ ಅಂದ್ರೆ ಅದು ಪರಮಪೂಜ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೇಳಬೇಕಾಗ್ತದೆ. ಇವತ್ತು ಪರಮಪೂಜ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಮಹಾನ್ ಸಂವಿಧಾನದ ಅಡಿಯಲ್ಲಿ ಎಲ್ಲ ಶೋಷಿತ ವರ್ಗಗಳಿಗೆ, ಎಲ್ಲ ದುಡಿಯುವ ವರ್ಗಗಳಿಗೆ ಸಮಾನತೆ, ಸೋದರತೆ, ಬಂಧುತ್ವವನ್ನು ನೀಡಿರ್ತಕ್ಕಂಥದ್ದು ಮತ್ತು ಪರಮಪೂಜ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿರ್ತಕ್ಕಂಥ ಶಿಕ್ಷಣ, ಸಂಘಟನೆ, ಹೋರಾಟದ ಮೂಲಕ ಎಲ್ಲ ಶೋಷಿತ ವರ್ಗಗಳು ಶಿಕ್ಷಣದ ಮೂಲಕ ಮುಂದೆ ಬರಬೇಕು, ಶಿಕ್ಷಿತರಾಗಬೇಕು, ಅದರಿಂದ ತಮ್ಮ ಬದುಕಿನಲ್ಲಿ ಬದಲಾವಣೆ ತಂದುಕೊಳ್ಬೇಕು ಅಂತಕ್ಕಂಥ ಬಾಬಾ ಸಾಹೇಬರ ಏನು ಸಂಕಲ್ಪಿತ್ತು, ಆ ಸಂಕಲ್ಪದೊಂದಿಗೆ ಪರಮಪೂಜ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರರು ಸಾಕಷ್ಟು ನೋವು, ನಲಿವು, ಕಷ್ಟಗಳನ್ನು ಅನುಭವಿಸಿದರೂ ಕೂಡ ಅನೇಕ ಕಷ್ಟದ ಸಂದರ್ಭಗಳು, ಅವರ ತಂದೆ ತೀರು ಹೋಗ್ತಾರ, ಸೋದರತೆ ತೀರು ಹೋಗ್ತಾಳ, ತಾಯಿ ತೀರು ಹೋಗ್ತಾರೆ, ಬಾಲ್ಯದಲ್ಲೇ 4 ಜನ ಮಕ್ಕಳು ತೀರು ಹೋಗ್ತಾರ. ಆದರೂ ಧೃತಿಗಿಡದ ಬಾಬಾ ಸಾಹೇಬರು ಈ ದೇಶದ ಶೋಷಿತ ವರ್ಗಗಳ ವಿಮೋಚನೆಗಾಗಿ ಸಾಕಷ್ಟು ಪ್ರಯತ್ನ ಮಾಡಿರ್ತಕ್ಕಂಥದ್ದು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಜನ್ಮದಿನದ ಪ್ರಯುಕ್ತವಾಗಿ ಕಲಬುರಗಿ ನಗರದಲ್ಲಿ ಬೃಹತ್ ಸಂಖ್ಯೆಯಲ್ಲಿ ಇವತ್ತು ಜನಸಾಗರವೇ ಹರಿದು ಬರತಕ್ಕಂಥ ಒಂದು ಜನಸಾಗರವನ್ನು ನೋಡಿದರೆ ನಮಗೆ ಅದು ಭಾಳ ತುಂಬ ಖುಷಿಕರ ವಿಷಯ ಅಂತ ಹೇಳ್ಬೋದು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾರತದ ಒಂದು ಸಂವಿಧಾನವನ್ನು ಬರೆದಿರ್ತಕ್ಕಂಥ ಶ್ರೇಷ್ಠವಾದ ಮಹಾನ್ ವ್ಯಕ್ತಿ ಅಂತ ಹೇಳಿ ಇವತ್ತಿನ ದಿವಸ ನಾವು ಎಲ್ಲರೂ ಕೂಡಿ ಜಯಂತ್ಯೋತ್ಸವ ಮಾಡ್ತಾ ಇದ್ದೇವೆ. ಎಲ್ಲರಿಗೂ 134ನೇ ಜಯಂತ್ಯೋತ್ಸವದ ಆರ್ಥಿಕ ಶುಭಾಶಯಗಳು. ಇವತ್ತಿನ ದಿವಸ ನಮ್ಮ ಗುಲ್ಬರ್ಗದಾಗ ಪೂರಾ ಜನಸಾಗರ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹುಟ್ಟೋದಪ್ಪ ಹಿಂಗೆ ಮಾಡ್ಲತ್ತಾರ ಅಂದ್ರೆ ಒಂದು ಜನಸಾಗರ ಅದ. ಮತ್ತು ಬಾಬಾ ಸಾಹೇಬ್ರ ಕೊಡುಗೆ ನಮ್ಮ ದೇಶಕ್ಕೆ ಭಾಳ ಅದ. ಸಂವಿಧಾನ ಶಿಲ್ಪಿ ಆದಂಥ ಬಾಬಾ ಸಾಹೇಬರು ನಮ್ಮ ದೇಶಕ್ಕೆ ಕೊಡುಗೆ ಭಾಳ ಅದ. ಇವತ್ತಿನ ದಿವಸ ನಮ್ಮ ಮನೆಗಿನ ಹೆಣ್ಮಕ್ಳು ಕೆಲಸ ಮಾಡ್ಲತ್ತಾರ ಅಂದ್ರೆ ಭೀ
ಬಾಬಾ ಸಾಹೇಬ್ರದ್ದು ಬರ್ದದ್ದು ಕಾನ್ಸ್ಟಿಟ್ಯೂಯೆನ್ಸಿ ಸಂವಿಧಾನ ಸಲಹಕ್ಕೆ ಇವತ್ತಿನ ದಿವಸದಾಗ ಎಲ್ಲ ಹೆಣ್ಮಕ್ಳು ತಹಸೀಲ್ದಾರ್ ದೊಡ್ಡ ದೊಡ್ಡ ಹುದ್ದೆದಾಗಾರ IAS ಡಿ ಸಿ ಆರ. ಈಗ ಎಕ್ಸಾಂಪಲ್ ಕೊಡ್ಬೇಕಂದ್ರೆ ನಮ್ಮ ಗುಲ್ಬರ್ಗ ಡಿ ಸಿನೇ ಒಂದು ಮಹಿಳೆಯರದ ಅವ್ರು ಇವತ್ತು ಗುಲ್ಬರ್ಗ ಡಿ ಸಿ ಆಗ್ಬೇಕಂದ್ರು ಬಾಬಾ ಸಾಹೇಬ್ರ ಕಾನೂನು ಬಾಬಾ ಸಾಹೇಬ್ರ ಶ್ರಮೆಲಿಂತ ಇವತ್ತು ಮೇಡಮ್ ಅವರು ಎಲ್ಲ ಹೆಣ್ಮಕ್ಕಳಿಗೆ ಒಂದು ಆಶ್ರಯ ಆಗ್ಯದ. ಸಮಾರಂಭದಲ್ಲಿ ಶಾಸಕ ಅಲ್ಲಂ ಪ್ರಭು ಪಾಟೀಲ್, ಪರಿಷತ್ ಸದಸ್ಯ ತಿಪ್ಪಣ್ಣಪ್ಪ ಕಮಕ್ನೂರ್, ಪೊಲೀಸ್ ಕಮಿಷನರ್ ಡಾಕ್ಟರ್ ಶರಣಪ್ಪ ಢಗೆ, ಎಸ್ಪಿ ಅಡ್ಡೂರು ಶ್ರೀನಿವಾಸುಲು, ಉಪನ್ಯಾಸಕಿ ಡಾಕ್ಟರ್ ಪುಟ್ಟಮಣಿ ದೇವಿದಾಸ್, ದಲಿತ ಮುಖಂಡ ವಿಠಲ್ ದೊಡ್ಮನಿ, ಶರಣು ಅಲ್ಲಂಪ್ರಭು ಪಾಟೀಲ್, ರಾಹುಲ್ ಹೊನ್ನಳ್ಳಿ, ಚೇತನ್ ಹಿರೇಮಠ್ ಸೇರಿದಂತೆ ಅನೇಕ ಅಧಿಕಾರಿಗಳು, ರಾಜಕೀಯ ಮುಖಂಡರು ಹಾಗೂ ಸಾರ್ವಜನಿಕರು ಭಾಗವಹಿಸಿದ್ದರು. ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ 134ನೇ ಜನ್ಮದಿನದ ಪ್ರಯುಕ್ತ ಕಲಬುರಗಿಯಲ್ಲಿ ಮಾತೃಶಕ್ತಿ ವಿಶೇಷ ಮಹಿಳಾ ಜಾಥಾ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಡಾಕ್ಟರ್ BR ಅಂಬೇಡ್ಕರ್ ಇಂಟಿಗ್ರೇಟೆಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್, ಬಸವೇಶ್ವರ ಸಮಾಜ ಸೇವಾ ಬಳಗ, ಕಲ್ಯಾಣ ಕರ್ನಾಟಕ ಸೇನೆ, ಸ್ಲಂ ಜನಾಂದೋಲನ ಕರ್ನಾಟಕ ಜಿಲ್ಲಾ ಘಟಕ, KHP ಗ್ರೀನ್ ಪಾರ್ಕ್ ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘಗಳ ಸಹಯೋಗದಲ್ಲಿ ಆಯೋಜನೆ ಮಾಡಲಾಗಿದ್ದ ಜಾಥಾಕ್ಕೆ ಶರಣ ಬಸವೇಶ್ವರ ವಿದ್ಯಾಸಂಘದ ಚೇರ್ಪರ್ಸನ್ ಡಾಕ್ಟರ್ ದಾಕ್ಷಾಯಣಿ ಎಸ್ ಅಪ್ಪ ಅವರು ಧ್ವಜಾರೋಹಣ ಮಾಡುವ ಮೂಲಕ ಚಾಲನೆ ನೀಡಿದರು. ಬಳಿಕ ನಗರದ SVP ವೃತ್ತದಿಂದ ಆರಂಭವಾದ ಮಹಿಳಾ ಶಕ್ತಿ ಜಾಥಾ DC ಕಚೇರಿ, ಲಾಹೋಟಿ ಪೆಟ್ರೋಲ್ ಬಂಕ್, ಅನ್ನಪೂರ್ಣ ಕ್ರಾಸ್ ಮಾರ್ಗವಾಗಿ ಜಗತ್ ವೃತ್ತದ ಬಳಿ ಬರುವ ಡಾಕ್ಟರ್ BR ಅಂಬೇಡ್ಕರ್ ಪ್ರತಿಮೆ ಬಳಿ ಸಂಪನ್ನಗೊಂಡಿತ್ತು. ಮೆರವಣಿಗೆಯಲ್ಲಿ ಬಂಜಾರ ಸೇರಿದಂತೆ ವಿವಿಧ ಸಮುದಾಯದ ಮಹಿಳೆಯರು ತಮ್ಮ ಸಾಂಪ್ರದಾಯಿಕ ಉಡುಗೆಗಳನ್ನು ತೊಟ್ಟು ಹೆಜ್ಜೆ ಹಾಕುವ ಮೂಲಕ ಗಮನ ಸೆಳೆದರು. ಈ ವೇಳೆ ಮಾತನಾಡಿದ ಡಾಕ್ಟರ್ ದಾಕ್ಷಾಯಣಿ ಎಸ್ ಅಪ್ಪ ಅವರು, ಡಾಕ್ಟರ್ BR ಅಂಬೇಡ್ಕರ್ ಅವರು ಮಹಿಳಾ ಸಬಲೀಕರಣಕ್ಕೆ ಅಪಾರ ಕೊಡುಗೆಯನ್ನು ನೀಡಿದ್ದಾರೆ ಎಂದು ಅಭಿಪ್ರಾಯಪಟ್ಟರು. ನಂತರ ಮಾತನಾಡಿದ ಡಾಕ್ಟರ್ BR ಅಂಬೇಡ್ಕರ್ ಇಂಟಿಗ್ರೇಟೆಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಧ್ಯಕ್ಷರಾದ ಸುನಿಲ್ ಕುಮಾರ್ ವಂಟಿ ಅವರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದ ಮೂಲಕ ಸರ್ವ ಜನಾಂಗದ ಒಳಿತಿಗೆ ಶ್ರಮಿಸಿದವರು. ಅವರು ಮಹಿಳೆಯರ ಏಳಿಗೆಗೆ ಅನೇಕ ಯೋಜನೆಗಳನ್ನು ಜಾರಿಗೆ ತಂದು ಮಹಿಳೆ ಸಬಲೀಕರಣಕ್ಕೆ ಶ್ರಮಿಸಿದ ಮಹಾನ್ ಚೇತನ ಎಂದರು. ಮಹಾದಾಸು ಶರಣ ಬಸವೇಶ್ವರನ್ನು ವಂದಿಸಿ ಸಂವಿಧಾನ ಶಿಲ್ಪಿ ವಿಶ್ವಜ್ಞಾನಿ ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ಅವರ 134ನೇ ಜಯಂತಿಯ ಪ್ರಯುಕ್ತ ಹಮ್ಮಿಕೊಂಡಿರುವ ಮಾತೃಶಕ್ತಿ ವಿಶೇಷ ಮಹಿಳಾ ಜಾಥಾ ಆಯೋಜನೆ ಮಾಡಿರುವುದು ನಮಗೆ ಬಹಳ ಆನಂದವಾಗಿದೆ ಮತ್ತು ಸಂತೋಷವಾಗಿದೆ. ಭಕ್ತಿ ಗೌರವದಿಂದ ನನಗೆ ಬಹಳ ಸಂತೋಷವಾಗಿದೆ. ಈ ಭಕ್ತಿ ಗೌರವದಿಂದ ನನಗೆ ಬಹಳ ನಾನು ಚಾಲನೆ ನೀಡಿರುವುದು ನನಗೆ ಬಹಳ ಗೌರವ ಅನಿಸ್ತದೆ. ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂಬ ಶರಣರ ವಾಣಿಯಂತೆ ಅಂಬೇಡ್ಕರ್ ಅವರು ಸಹ ಸ್ತ್ರೀಯರ ಒಳಗಿರುವ ಕೀಳು ಭಾವನೆ ಅಳಿಸಿ ಬಹಳ ಪ್ರಯತ್ನ ಮಾಡಿದರು. ಅವರ ಶೈಕ್ಷಣಿಕ, ಸಾಮಾಜಿಕ, ಆರ್ಥಿಕ ಪ್ರಗತಿಗಾಗಿ ಹಗಲಿರುಳು ಪ್ರಯತ್ನ ಮಾಡಿದರು. ಮಹಿಳೆಯರು ಏಳಿಗೆಗೆ ಈ ಜಾಗೃತಿಯ ಅರಿವು ಸ್ಥಾಪಿತ ಮಾಡಲು ಈ ಜಾಥಾ ಮಾಡಿದ್ದಾರೆ ಮತ್ತು ಲಿಂಗ ತಾರತಮ್ಯ ನಿವಾರಿಸಿ ಲಿಂಗ ಸಮಾನತೆ ಅಡಿಯಲ್ಲಿ ಮಹಿಳೆಯರ ಹಕ್ಕುಗಳ ಕುರಿತು ಇರುವ ಬಾಬಾ ಸಾಹೇಬರ ದೃಷ್ಟಿಕೋನ ಗಮನಿಸಿರುವುದು, ಶಿಕ್ಷಣದಿಂದ ಆರ್ಥಿಕ ಸ್ವಾತಂತ್ರ್ಯ, ತಾನಾಗಿಯೇ ಸಮಾನತೆ, ಸ್ವಾವಲಂಬಿ ಆಗಬೇಕೆಂಬುದೇ ತೋರಿಸಿಕೊಟ್ಟರು. ಮಹಿಳೆಯರು ಸಾಧಿಸಿರುವ ಪ್ರಗತಿಯ ಮಟ್ಟದಿಂದ ನಾನು ಸಮುದಾಯ ಪ್ರಗತಿಯನ್ನು ಅಳೆಯುತ್ತೇನೆ ಎಂದು ವಿಶ್ವರತ್ನ ಭಾರತ ರತ್ನ ಬಾಬಾ ಸಾಹೇಬ್ರವರು ಅನಿಸಿದವರು ಈ ಜಾಥಾ ಚಾಲನೆ ನೀಡಿರುವ ಪೂಜ್ಯ ತಮ್ಮ ಮನಸ್ಸಲ್ಲಿ ತಲೆ ಮೇಲೆ ಹೊತ್ಕೊಂಡು ಈ ದೇಶಕ್ಕೆ ಹೆಣ್ಣುಮಕ್ಕಳೇ ಸ್ವಾತಂತ್ರ್ಯ ಸಿಕ್ಕರೆ ಸಮಾಜ ಒಂದು ಉನ್ನತ ಮಟ್ಟಿಗೆ ಹೋಗ್ತದಂತ ಒಂದು ಅನಿಸಿಕೆಯಿಂದ ಅವರು ಈ ಮಹಿಳೆಯರಿಗೆ ಸ್ವಾತಂತ್ರ್ಯ ನೀಡಿದರೆ. ಅದಕ್ಕೆಲ್ಲರೂ ಇವತ್ತಿನ ದಿನ ನಾವು ಏನು ಮಾತೃಶಕ್ತಿ ವಿಶೇಷ ಮೇಳ ಜಾಗೃತಿ ಜಾಥಾವನ್ನು ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಇಂಟಿಗ್ರೇಟೆಡ್ ಇನ್ಸ್ಟಿಟ್ಯೂಟ್ ಮತ್ತು ಬಸವೇಶ್ವರ ಸಮಾಜ ಸೇವಾ ಬಳಗ, ಸ್ಲಂ ಜನಾಂದೋಲನ ಕರ್ನಾಟಕ, ಕನ್ನಡ ಸೇನೆ ಹೀಗೆ ಹಲವಾರು ಸಂಘ ಸಂಸ್ಥೆಗಳನ್ನು ಒಟ್ಟುಗೂಡಿ ಇವತ್ತೇನು ನಾವು ಅರಿವು ಮೂಡಿಸುವ ಕೆಲಸವನ್ನು ಸುಮಾರು ವರ್ಷಗಳಿಂದ ಈ ಸಮಾರಂಭದಲ್ಲಿ ನೀವು ಯಾವತ್ತೂ ನಮ್ಮ ದೇವತೆಗಳ ಸ್ವರೂಪಿಗಳಾದ ಅಮ್ಮವ್ರು ಇರ್ಬೋದು, ಶರಣಬಸವ ಅಪ್ಪ ಅವರು ಇರ್ಬೋದು, ಮತ್ತು ಹವಾ ಮಲ್ಲಿನಾಥ್ ಮುತ್ತೆಯವರು ಇರ್ಬೋದು, ಹೀಗೆ ನಮ್ಮ ಸುಲ್ಪದ ಸ್ವಾಮಿ ಮುತ್ತೆಯವರು ಇರ್ಬೋದು, ಮಹಾರಾಜರು ಇರ್ಬೋದು, ಅನೇಕ ನಮ್ಮ ಎಲ್ಲ ಕಾರ್ಯಕ್ರಮದಲ್ಲಿ ಅವರ ಒಂದು ಶಕ್ತಿಯನ್ನು ಬಳಸ್ಕೊಂಡು ಈ ಜನರಿಗೆ ಅರಿವು ಮೂಡಲೆಂಬ ಒಂದು ಕಾರ್ಯಕ್ರಮ ಏನು ಮಾಡ್ತಾಯಿದ್ದೇವಲ್ಲ ಅದು ಎಲ್ಲದಕ್ಕೂ ಅವರ ಆಶೀರ್ವಾದ. ಯಾಕೆಂದರೆ ಡಾಕ್ಟರ್ BR ಅಂಬೇಡ್ಕರ್ ಅವರು ತಮ್ಮ ಸಂವಿಧಾನದಲ್ಲಿ ಸರ್ವ ಜಾತಿ ಮತ್ತು ಜನಾಂಗಗಳಿಗೆ ಯಾವ ಶಕ್ತಿ ಮತ್ತು ಆಶೆಯನ್ನು ನೀಡಿದರೋ ಆ ಶಕ್ತಿ ಮತ್ತು ಆಶೆಯ ಅನುಸಾರವಾಗಿ ನಾವು ಈ ದೇಶದ ಈ ಜನರಿಗಾಗಿ ಯಾವತ್ತೂ ನಮ್ಮ ಸಂಸ್ಥೆಯು ಉಭಯ ಸಂಸ್ಥೆಗಳು ಎಲ್ಲ ಒಂದು ಸಾಕಷ್ಟು ಕೊಡುಗೆಗಳನ್ನು
ಕೊಟ್ಟಿರುವ ಒಂದು ಆಚಾರ ವಿಚಾರದಲ್ಲಿ ನಾವು ಅರಿವು ಮೂಡೋ ಕೆಲಸಕ್ಕೆ ತಾವೆಲ್ಲರೂ ಭಾಗಿಯಾಗಿ ನಮ್ಮನ್ನು ಆಶೀರ್ವದಿಸಿ ಅಂತ ತಿಳ್ಕೊಂಡು ನಾನು ಜಾಥಾದಲ್ಲಿ ಸುಮನ್ ಆರ್ಯಜಿ, ಮುಲ್ಲಾ ಮಾರಿಯಾ ಶರಣಶಂಕರಲಿಂಗ ಸ್ವಾಮೀಜಿ, ಪ್ರಭುಶ್ರೀ ತಾಯಿ, ಆಮದ್ ಅಲಿ ಚಿಸ್ತಿ ಸಾಹೇಬ್, ಸೂರ್ಯಕಾಂತ್ ಮದಾನೆ, ದೀಪಾ ಚಂದನ್ ಪಾಟೀಲ್, ಜಯಶ್ರೀ ಸುನಿಲ್ ಕುಮಾರ್ ವಂಟಿ, ಮಂಜುಳಾ ಚಿಂಧೆ, ಪರಮೇಶ್ವರ್ ಓಕ್ಳಿ, ಪರಮೇಶ್ವರ್ ದೇಸಾಯಿ ಸೇರಿದಂತೆ ಬೌದ್ಧ, ಜೈನ, ಹಿಂದೂ, ಮುಸ್ಲಿಂ ಸೇರಿದಂತೆ ಅನೇಕರು ಸಮುದಾಯದ ಮುಖಂಡರು ಭಾಗವಹಿಸಿದ್ದರು. ಲೋಕೋಪಯೋಗಿ ಇಲಾಖೆ ವತಿಯಿಂದ ಕಲಬುರಗಿಯಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜಯಂತ್ಯೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು. ಲೋಕೋಪಯೋಗಿ ಭವನದಲ್ಲಿ ಏರ್ಪಡಿಸಲಾಗಿದ್ದ ಸಮಾರಂಭವನ್ನು ಲೋಕೋಪಯೋಗಿ ಇಲಾಖೆ ಅಭಿಯಂತರರಾದ ಸುರೇಶ್ ಶರ್ಮಾ ಹಾಗೂ ಶರಣಪ್ಪ ಸುಲಗುಂಟೆ ಅವರು ಬಾಬಾ ಸಾಹೇಬ್ರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಉದ್ಘಾಟಿಸಿದರು. ಬಳಿಕ ನಗರದ ಎಸ್ವಿಪಿ ವೃತ್ತ ಇಲಾಖೆ ವತಿಯಿಂದ ಅನ್ನ ಸಂತರ್ಪಣೆ ಮಾಡಲಾಯಿತು. ಈ ಒಂದು ಕಾರ್ಯಕ್ರಮದಲ್ಲಿ ಸನ್ಮಾನ್ಯ ಶ್ರೀ ಅಮೃತ್ ಬಂಡೆ ಈ ಸಂದರ್ಭದಲ್ಲಿ ಮಾತನಾಡಿದ ಸುರೇಶ್ ಶರ್ಮಾ ಅವರು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಇಡೀ ದೇಶದಲ್ಲೇ ವಿಜೃಂಭಣೆಯಿಂದ ಆಚರಣೆ ಮಾಡಲಾಗುತ್ತದೆ. ಮಹಾನ್ ನಾಯಕರ ತತ್ವ ಸಿದ್ಧಾಂತಗಳನ್ನು ಸಮಾಜಕ್ಕೆ ಸಾರುವ ನಿಟ್ಟಿನಲ್ಲಿ ಆಚರಣೆ ಮಾಡಲಾಗುತ್ತದೆ ಎಂದು ಹೇಳಿದರು. ನಂತರ ಮಾತನಾಡಿದ ಸುರೇಶ್ ಶರ್ಮಾ ಅವರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಬಗ್ಗೆ ಎಲ್ಲರೂ ತಿಳಿದುಕೊಂಡಿದ್ದಾರೆ, ಆದರೆ ಅವರ ತತ್ವದಾರ್ಥಗಳನ್ನು ಅಳವಡಿಸಿಕೊಳ್ಳುವುದು ತುಂಬಾ ಅವಶ್ಯಕವಾಗಿದೆ. ಅವರು ರಚಿಸಿದ ಸಂವಿಧಾನದ ಕುರಿತು ಆಳವಾದ ಅಧ್ಯಯನದ ಅವಶ್ಯಕತೆ ಇದೆ ಎಂದು ಅಭಿಪ್ರಾಯಪಟ್ಟರು. लेकिन 14 अप्रैल एक शेर की कहानी है. एक शेर की कहानी है. संविधान शिल्पी भारत रत्न ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 134ನೇ ಜಯಂತಿ ಅಂಗವಾಗಿ ಲೋಕಭವನದಲ್ಲಿ ಆಗಮಿಸಿದ ಎಲ್ಲ ಅಧಿಕಾರಿ ಬಂಧುಗಳಿಗೂ ಹಾಗೂ ನನ್ನ ನೌಕರ ಬಾಂಧವರಿಗೆ ನಾನು ಹಾರ್ದಿಕವಾದ ಶುಭಾಶಯಗಳನ್ನು ಕೋರುತ್ತೇನೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಬರೀ ಭಾರತ ದೇಶದ ಇಡೀ ಪ್ರಪಂಚದಲ್ಲೇ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ. ಈ ಮಹಾನ್ ವ್ಯಕ್ತಿಗಳ ಜಯಂತಿ ಯಾಕೆ ಆಚರಣೆ ಮಾಡ್ತಾರೆ ಅಂದ್ರೆ ಅವರ ಒಂದು ತತ್ವ ಸಿದ್ಧಾಂತದ ಮೇಲೆ, ಅವ್ರ ಮಾಡಿದ ತ್ಯಾಗದ ಮೇಲೆ ಅವರನ್ನ ನಾವು ಸ್ಮರಿಸಬೇಕು, ಅವ್ರ ವಿಚಾರಗಳನ್ನು ನಾವು ತಿಳ್ಕೋಬೇಕು, ಅವ್ರ ದಾರಿಯಲ್ಲಿ ನಡಿಬೇಕು ಅನ್ನೋ ಉದ್ದೇಶದಿಂದ ಅವರನ್ನು ಆಚರಣೆ ಮಾಡಲಾಗ್ತದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಭಾರತ ಭಾಗ್ಯವಿಲ್ಲದ ಸಂವಿಧಾನನೇ ಬಂದರು, ಕೇಂದ್ರ ಮಂತ್ರಿಗಳು ಆಗಿದ್ರು. ಆದ್ರೆ ಆ ಸ್ವಂತಕ್ಕೋಸ್ಕರ ಅಥವಾ ಫ್ಯಾಮಿಲಿಗೋಸ್ಕರ ಏನು ಮಾಡಿಲ್ಲ. ಅವರು ತೀರ್ಕೊಂಡಾಗ ಅವ್ರ ಬಾಡಿದೆಲ್ಲ ದುಡ್ಡಿದ್ದಿಲ್ಲ, ಅವರು ಸೆಂಟ್ರಲ್ ಮಿನಿಸ್ಟರ್. ಶುಭಾಶಯಗಳು. ಸೊ ಈಗಾಗಲೇ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಬಹಳಷ್ಟು ಓದಿದ್ದೀವಿ, ತಿಳ್ಕೊಂಡಿದ್ದೀವಿ. ನಮ್ಗೇನಾಗಿದೆ, ಈ ಕೆಲವು ನಡವಳಿಕೆಗಳನ್ನು ಅಳವಡಿಸ್ಕೊಂಡಷ್ಟೇ ಬಾಕಿ ಇದೆ ಅನ್ನಿಸ್ತದ. ಇದು ಏನೋ ಬರೆದ್ರು ಬಿಗ್ಗೆಸ್ಟ್ ಕಾನ್ಸ್ಟಿಟ್ಯೂಷನ್, ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಏನಿದೆ ಅವರು ಬರೆದಿರೋದು ಬಹಳಷ್ಟು ಆಳವಾಗಿ ಅಧ್ಯಯನ ಮಾಡಿ ತಿಳ್ಕೊಂಡು ಬರೆದಿರೋದಿದೆ. ಈ ಕಾನ್ಸ್ಟಿಟ್ಯೂಷನ್ ಎಂದೇ ನಾವು ಎಷ್ಟೇನೋ ಜಗಳ ಆಡ್ತಿರ್ಬೋದು, ಬಟ್ ನಮ್ಮ ದೇಶದ ಒಂದು ಏನದ ಸಮಗ್ರತೆ ಅದೇನು ಓದಿದೆ ಅದು ಇದೆಲ್ಲ ಕಾಣಲಿಂದೆ ನಾವು ಒಂದೇ ವೇಳೆ ಥಿಂಕ್ ಮಾಡ್ತಾ ಇದ್ದೀವಿ, ಅವರು ಇದೇ ಕೆಲಸ ಮಾಡಿದ್ರು ಅಂತ ಹೇಳ್ಬಿಟ್ಟು. ಈ ನಮ್ಮ ಕಾನ್ಸ್ಟಿಟ್ಯೂಷನ್ಗೆ ಅದರಲ್ಲಿ ಕೋರ್ಟ್ ಬಿಲ್ ಈ ಥರ ಬಹಳಷ್ಟು ಏನಂತಂದ್ರೆ ಅವರು ಸಮರ್ಪಣೆ ಮಾಡಿ ಅದು ನಮ್ಮ ಟೈಮು ಜೀವನ ಎಲ್ಲ ಅದರಲ್ಲೇ ಇನ್ವಾಲ್ವ್ ಮಾಡಿಕೊಂಡು ಆ ಥರ ಅವರು ಏನು ಕಾನ್ಸ್ಟಿಟ್ಯೂಷನ್ ರಚನೆ ಮಾಡಿದ್ರು. ಈ ಕಾನ್ಸ್ಟಿಟ್ಯೂಷನ್ಲಿಂದ ನಾವು ಎಷ್ಟೇ ಇದು ಮಾಡ್ತಾ ಇದ್ದೀವಿ, ನಮಗೆ ಮೂಲ ಕಾನ್ಸ್ಟಿಟ್ಯೂಷನ್ ಏನಿತ್ತು, ಏನೇನು ಬದಲಾವಣೆ ಆಗಿದೋ ಆ ಪಟ್ಟಿ ಮಾಡಲಿಕ್ಕೆ ಆಗೋದಿಲ್ಲ. ಬಟ್ ನಾವು ಮಾಡ್ತಾ ಇದ್ದೀವಿ ದೇಶದ ಒಂದು ಬೆಳವಣಿಗೆಗೆ ಅಥವಾ
ಮಾನವತೆಯನ್ನು ಬೆಳೆಸಬೇಕು, ಒಂದು ಇಕ್ವಾಲಿಟಿ, ಸಮಾನತೆ ಬರಬೇಕು. ಇದೆಲ್ಲ ಡಿಫ್ರೆನ್ಸ್ ಆಗ್ತಾ ಇರೋದು ಇಷ್ಟೇ. ಇದು ಅಂದರೆ ಕೆಲವು ಜನರು ತಮ್ಮ ವಿಚಾರಗಳನ್ನು ಅಳವಡಿಸೋ ಸಲುವಾಗಿ ಈ ಥರ ತಾರತಮ್ಯ ಆಗ್ತಾ ಇರ್ತದೆ. ಮಾನವ ಅಂದರೆ ಮಾನವನೇ ಇರ್ತಾನೆ, ಯಾರೇ ಮನುಷ್ಯ ಇರಲಿ, ಎಲ್ಲ ಅವನಿಗೆ ಅದೇ ಥರದ ಇದು ಇರ್ತದೆ. ಅವನಿಗೆ ಆಶಯಗಳು ಅದೇ ಥರ, ಅವನು ನಡವಳಿಕೆ ಸ್ವಲ್ಪ ಹೆಚ್ಚು ಕಮ್ಮಿ ಇರ್ಬೋದು. ಬಟ್ ರಿಕ್ವೈರ್ಮೆಂಟು ಮಾನವತೆ ಅಂತ ಏನಿರ್ತದೆ, ಈ ಮಾನವತೆ ಬಂದಾಗ ಎಲ್ಲರೂ ಸಮಾನರಾಗಬೇಕಾಗ್ತದೆ. ಈ ಸಮಾನತೆಗೆ ನಮ್ಮದು ಕಾನ್ಸ್ಟಿಟ್ಯೂಷನ್ ದಾರಿ ಮಾಡಿಕೊಡ್ತದೆ. ಇದರಿಂದ ನಮ್ಮ ಬಹಳಷ್ಟು ಜನರಿಗೆ ಸಹಕಾರಿಯಾಗಿದೆ, ನಮ್ಮದು ದೇಶಕ್ಕೂ ಸಹಕಾರಿಯಾಗಿದೆ. ನಾವು ಮುಂದೆ ಆದರೂ ಈ ಥರ ಬಗ್ಗೆ ಹೆಚ್ಚಿನ ವಿವರಗಳನ್ನು ತಿಳ್ಕೊಂಡು ನಾವು ಏನು ನಮ್ಮ ಕೈಯಲ್ಲಿ ಮಾಡಲಿಕ್ಕೆ ಸಾಧ್ಯ ಇದೆ ಆ ಥರ. ಸಮಾರಂಭದಲ್ಲಿ ಸೂರ್ಯಕಾಂತ್ ಮೇಧಾ, ಸುಭಾಷ್ ಶಿಕ್ಷಣ್ಕರ್, ಮೊಹಮ್ಮದ್ ಇಬ್ರಾಹಿಂ, ಸೂರ್ಯಕಾಂತ್ ಕಾರ್ಬಾರಿ, ರಾಜೇಂದ್ರ, ಶಿವರಾಜ್ ಪಾಟೀಲ್, ಗುಲಾಂ ಮೈನುದ್ದೀನ್, ಶ್ರೀಮಂತ್ ಕೋಟೆ, ಶ್ರೀಮಂತ್ ಬೆಣ್ಣೂರ್, ಅಮರ್ನಾಥ್ ಧೂಳೆ, ಜಯರಾಜ್ ಆರ್ಎನ್, ಶರಣಗೌಡ ಮಾಲಿ ಪಾಟೀಲ್, ಭೀಮಣ್ಣ ನಾಯಕ್, ದೇವೇಂದ್ರಪ್ಪ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಜಯಂತ್ಯೋತ್ಸವವನ್ನು ಆಟೋ ಚಾಲಕರ ಸಂಘದಿಂದ ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು. ನಗರದ ಮೋಹನ್ ಲಾಡ್ಜ್ ಬಳಿಯ ಜೈ ಕರ್ನಾಟಕ ಆಟೋ ಸ್ಟ್ಯಾಂಡ್ ವತಿಯಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಹಿರಿಯ ಕಾಂಗ್ರೆಸ್ ಮುಖಂಡ ಪವನ್ ಕುಮಾರ್ ವಳಕೇರಿ ಅವರು ಸಮಾರಂಭವನ್ನು ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಬಿಆರ್ ಅಂಬೇಡ್ಕರ್ ಅವರ 134ನೇ ಜಯಂತಿಯನ್ನು ಜೈ ಕರ್ನಾಟಕ ಆಟೋ ಸ್ಟ್ಯಾಂಡ್ ವತಿಯಿಂದ ಪ್ರತಿ ವರ್ಷವೂ ವಿಜೃಂಭಣೆಯಿಂದ ಆಚರಿಸಿಕೊಂಡು ಬರಲಾಗುತ್ತಿದೆ. ಪ್ರತಿ ವರ್ಷ ವಿವಿಧ ಕಾರ್ಯಕ್ರಮ ಆಯೋಜನೆ ಮಾಡುವ ಮೂಲಕ ಆಟೋ ಚಾಲಕರು ಅಭಿಮಾನವನ್ನು ಮೆರೆಯುತ್ತಿದ್ದಾರೆ ಎಂದು ಹೇಳಿದರು. ಬಳಿಕ ಮಾತನಾಡಿದ ಪತ್ರಕರ್ತ ಸುರೇಶ್ ಬಡಿಗೇರ್ ಅವರು, ಆಟೋ ಚಾಲಕರ ಸಂಘದಿಂದ ಪ್ರತಿ ವರ್ಷವೂ ವಿಜೃಂಭಣೆಯಿಂದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಆಚರಿಸಿಕೊಂಡು ಬರಲಾಗುತ್ತಿದ್ದು, ವಿಶ್ವದಾದ್ಯಂತ ಅಂಬೇಡ್ಕರ್ ಅವರ ಜಯಂತಿ ಆಚರಣೆ ಮಾಡುತ್ತಿದ್ದಾರೆ ಎಂದರು. ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡ ನೀಲಕಂಠರಾವ್ ಮುಲ್ಗೆ, ಆಟೋ ಸ್ಟ್ಯಾಂಡ್ ಮುಖ್ಯಸ್ಥರಾದ ಶಿವಯೋಗಿ ರುಕ್ಕಪ್ಪ, ಮೊಹಮ್ಮದ್ ರಿಯಾಜ್ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೆಯ ಜಯಂತಿ ಉತ್ಸವ ಅಂಗವಾಗಿ ಜೈ ಕರ್ನಾಟಕ ಆಟೋ ಸ್ಟ್ಯಾಂಡ್ ಮೋಹನ್ ಲಾಡ್ಜ್ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಪ್ರಸಾದ ವ್ಯವಸ್ಥೆ ಆಗಿರ್ಬೋದು, ಪೂಜೆ ಆಗಿರ್ಬೋದು, ಬಂದಿರತಕ್ಕಂಥ ಅತಿಥಿಗಳೇ ಸನ್ಮಾನ ಆಗಿರ್ಬೋದು. ಇದು ಯಾಕೆ ವಿಶೇಷವಾಗಿ ಮಾಡ್ತಾ ಇದ್ದಾರೆ ಅಂತಂದ್ರೆ, ಇಡೀ ನಮ್ಮ ಭಾರತ ದೇಶ ಅಲ್ಲ ವಿಶ್ವದಲ್ಲೇ ಮಾಡ್ತಕ್ಕಂಥ ಜಯಂತಿ ಅದು ಯಾವುದಾದ್ರೂ ಇದ್ದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಇದೆ. ಈ ಒಂದು ವರ್ಲ್ಡ್ನಲ್ಲೇ ಬಿಗ್ಗೆಸ್ಟ್ ಫೆಸ್ಟಿವಲ್ 2025 ಈ ಒಂದು ಜಯಂತಿ ಉತ್ಸವ ಭಾಳ ದೊಡ್ಡ ಪ್ರಮಾಣದಿಂದ ಇದು ಯಾರಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಜಾತಿಗೆ ಸೀಮಿತವಾದವರಲ್ಲ, ಸಂವಿಧಾನದಲ್ಲಿ ಕೊಟ್ಟಿರ್ತಕ್ಕಂಥ ಅನುಕೂಲಗಳು ಎಲ್ಲ ಜಾತಿಯ ಜನಾಂಗದವರಿಗೆ, ವಿಶೇಷವಾಗಿ ಮಹಿಳೆಯರಿಗೆ ಹಾಗೂ ಇಲ್ಲಿರ್ತಕ್ಕಂಥ ಭಾರತೀಯರಿಗೆ ಏನು ಒಂದು ಮತದ ಮಹತ್ವ ಕೊಟ್ಟಿರ್ತಕ್ಕಂಥ ಮಹಾನ್ ವ್ಯಕ್ತಿ. ಇವತ್ತು ನಾವು ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾವುದೇ ಒಂದು ಜಾತಿಗೆ ಸೀಮಿತವಾಗಿರ್ತಕ್ಕಂಥವ್ರಲ್ಲ, ಅವರು ಎಲ್ಲ ಜಾತಿಯ ಜನಾಂಗದ ಮನುಷ್ಯ ಜನಾಂಗದ ಒಂದು ಒಳ್ಳೆಯ ವಿಚಾರವನ್ನು ಮಾಡಿ ಒಳ್ಳೆಯ ವಿಚಾರ ಇಟ್ಕೊಂಡು ಇವತ್ತು ನಮ್ಗೆ ಕೊಟ್ಟಿರ್ತಕ್ಕಂಥ ಸಂವಿಧಾನ, ಆ ಸಂವಿಧಾನ ಅಡಿಯಲ್ಲಿ ಇವತ್ತು ನಮ್ಮ ದೇಶ ಕಾರ್ಯಕ್ರಮವನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಈ ಸಮಾರಂಭದಲ್ಲಿ ಹಿರಿಯ ಕಾಂಗ್ರೆಸ್ ಮುಖಂಡರಾಗಿರ್ತಕ್ಕಂಥ ನೀಲಕಂಠರಾವ್ ಮೂಲ್ಗೆ ಅವರು ಹಾಗೂ ಆತ್ಮೀಯರಾಗಿರ್ತಕ್ಕಂಥ ಪವನ್ ಕುಮಾರ್ ವಳಕೇರಿ ಸೇರಿಕೊಂಡು ಭಾಳ ಅದ್ಧೂರಿಯಾಗಿ ಈ ವಿಶ್ವದ ಸಂವಿಧಾನ ಶಿಲ್ಪಿ ಆಗಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಜಯಂತ್ಯೋತ್ಸವವನ್ನು ಆಚರಣೆ ಮಾಡ್ತಿದೆ. ಬಂಧುಗಳೇ, ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಮ ಭಾರತ ದೇಶಕ್ಕಷ್ಟೇ ಸೀಮಿತವಾಗಿರದೆ ವಿಶ್ವದಲ್ಲಿಯೂ ಮಿಂಚಿದಂಥ ಮಹಾನ್ ಪುರುಷ ಆಗಿದ್ದಾರೆ. ನೀರಾವರಿ ತಜ್ಞ, ಆರ್ಥಿಕ ತಜ್ಞ, ಸ್ತ್ರೀ ವಿಮೋಚಕ, ಎಲ್ಲದಕ್ಕೂ ಮಿಗಿಲಾಗಿ ಈ ಭಾರತವನ್ನು ಬೆಳಗಿಸಿದ ಮಹಾನ್ ಪುರುಷ ಅಂತಂದರೆ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್. ಇವತ್ತು ವಿಶ್ವದ ಎಲ್ಲ ಕಡೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದಾರೆ. ನಾವು ಸಹಿತ ಕಲಬುರಗಿಯಲ್ಲಿ ನಮ್ಮೆಲ್ಲ ಆಟೋ ಸ್ಟ್ಯಾಂಡ್ ಗೆಳೆಯರ ಬಳಗದ ಜೊತೆ ಮತ್ತು ಕಲಬುರಗಿಯ ಎಲ್ಲ ಯುವಕರ ಜೊತೆ ಸೇರಿಕೊಂಡು ಕುಣಿದು ಕುಪ್ಪಳಿಸಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯನ್ನು ಮಾಡ್ತಾ ಇದ್ದೇವೆ. ನಾವುಗಳು ಬೌದ್ಧ ಧರ್ಮದ ಅನುಯಾಯಿಗಳಾಗಿದ್ದೇವೆ. ಬುದ್ಧನನ್ನು ತೋರಿಸಿಕೊಟ್ಟಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮಗೆ ಯಾವತ್ತೂ ಮಾದರಿಯಾಗಿರುತ್ತಾರೆ. ಇವತ್ತು ಭಾರತ ದೇಶದಲ್ಲಿ ಸಂವಿಧಾನ ಹೊಂದಿದ್ದು ಸಂವಿಧಾನದ ಅಡಿಯಲ್ಲೇ ನಾವೆಲ್ಲರೂ ನಡಿಬೇಕಾದಂಥ ಸಂದರ್ಭ ಬಂದಿದೆ. ಮತ್ತು ವಿಶೇಷ ಅಂದರೆ ಈ ಬಾರಿ ಭಾರತ ರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಕೊಟ್ಟಂಥ ಕೊಡುಗೆಯಿಂದ ನಾವೆಲ್ಲರೂ ಮನುಷ್ಯತ್ವದಲ್ಲಿ ಮನುಷ್ಯರಾಗಿಯೇ ಬದುಕತಕ್ಕಂಥ ಸಂದರ್ಭ ಅವರು ಒದಗಿಸಿಕೊಟ್ಟಿದ್ದಾರೆ. ಯಾವತ್ತೂ ನಮಗೆ ಬುದ್ಧ, ಬಸವ, ಅಂಬೇಡ್ಕರ್ ಮಾದರಿಯಾಗಿರ್ತಾರೆ ಎನ್ನುವ ಮಾತನ್ನು ಹೇಳ್ತಾ ಈಗ ಚಿಕ್ಕದೊಂದು ವಿರಾಮದ ನಂತರ ಮತ್ತೆ ವಾರ್ತಾ ಸಂಚಿಕೆ ಮುಂದುವರಿಯುತ್ತದೆ. ದಲಿತ ಸಂಘರ್ಷ ಸಮಿತಿ ವತಿಯಿಂದ ರಕ್ತದಾನ ಶಿಬಿರ ಆಯೋಜನೆ.
ಬೋಧಿ ವೃಕ್ಷ ಗೆಳೆಯರ ಬಳಗದಿಂದ ಅನ್ನ ಸಂತರ್ಪಣೆ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ಶ್ರೀ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಅಡಿಯಲ್ಲಿನ ಮುಕ್ತಾಂಬಿಕಾ ಪದವಿ ಪೂರ್ವ ವಸತಿಯುಕ್ತ ವಿಜ್ಞಾನ ಮಹಿಳಾ ಮಹಾವಿದ್ಯಾಲಯ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ಶ್ರೀ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಅಡಿಯಲ್ಲಿನ ಮುಕ್ತಾಂಬಿಕಾ ಪದವಿ ಪೂರ್ವ ವಸತಿಯುಕ್ತ ವಿಜ್ಞಾನ ಮಹಿಳಾ ಮಹಾವಿದ್ಯಾಲಯ. ಗುಣಮಟ್ಟ ಶಿಕ್ಷಣ ನೀಡುತ್ತಿರುವ ಈ ಕಾಲೇಜಿನಲ್ಲಿ ಎಸ್ಎಸ್ಎಲ್ಸಿ ಫಲಿತಾಂಶದ ನಂತರ ಪಿಯುಸಿ ಪ್ರಥಮ ವರ್ಷಕ್ಕೆ ಪ್ರವೇಶಗಳು ಪ್ರಾರಂಭವಾಗುತ್ತಿವೆ. ಸುಸಜ್ಜಿತ ಹವಾನಿಯಂತ್ರಿತ ಕ್ಲಾಸ್ ರೂಮ್ಗಳು, ಎಲ್ಸಿಡಿ ಸ್ಮಾರ್ಟ್ ಕ್ಲಾಸ್ಗಳು, ಪರಿಣಿತ ಅಧ್ಯಾಪಕರಿಂದ ಬೋಧನೆ ಮತ್ತು ಉಚಿತ ಸಿಇಟಿ ತರಬೇತಿ, ಆಧುನಿಕ ಸಲಕರಣೆ ಹೊಂದಿದ ವಿಷಯವಾರು ಸುಸಜ್ಜಿತ ಪ್ರಯೋಗಾಲಯ, ಬೃಹತ್ ಗ್ರಂಥ ಭಂಡಾರ ಹೊತ್ತಿರುವ ಗ್ರಂಥಾಲಯ ಸೌಲಭ್ಯ, ಎಸ್ಡಿಆರ್ ಮಾದರಿಯಂತೆ ವರ್ಗಗಳು, ಪರೀಕ್ಷೆಗಳು ಮತ್ತು ಪ್ರತಿನಿತ್ಯ ಗೃಹಪಾಠ ನಡೆಸಲಾಗುವುದು. ವಿದ್ಯಾರ್ಥಿನಿಯರಿಗಾಗಿ ಸಕಲ ಆಧುನಿಕ ಸೌಲಭ್ಯ ಹೊಂದಿರುವ ಹಾಸ್ಟೆಲ್ ವ್ಯವಸ್ಥೆ ಮತ್ತು ಮುಂದೆ ಬಿಎಸ್ಸಿ ಅಗ್ರಿಯಲ್ಲಿ ಆಸಕ್ತಿ ಇರುವವರಿಗೆ ಕೃಷಿ ಜ್ಞಾನದ ಕ್ಲಾಸುಗಳು, ಕೃಷಿ ಕುರಿತಾದ ಮಾಹಿತಿ, ಮಾರ್ಗದರ್ಶನ ನೀಡಲಾಗುವುದು. ಎಸ್ಎಸ್ಎಲ್ಸಿ ಫಲಿತಾಂಶದ ನಂತರ ಪಿಯುಸಿ ಪ್ರಥಮ ವರ್ಷಕ್ಕೆ ಪ್ರವೇಶಗಳು ಪ್ರಾರಂಭವಾಗುತ್ತಿವೆ. ಯಾವುದೇ ಡೊನೇಷನ್ ಇಲ್ಲ. ಹಿಂದೆ ನಿಮ್ಮ ಸ್ಥಳ ಕಾಯ್ದಿರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಪ್ರಾಂಶುಪಾಲರು ದೂರವಾಣಿ ಸಂಖ್ಯೆ 08472273411 ಮತ್ತು 231192. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ನಾಗವಾರ್ ಬಣದ್ ವತಿಯಿಂದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜನ್ಮದಿನದ ಪ್ರಯುಕ್ತ ರಕ್ತದಾನ ಶಿಬಿರ ಆಯೋಜನೆ ಮಾಡಲಾಗಿತ್ತು. ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ನಾಗವಾರ ಬಣದ ಜಿಲ್ಲಾ ಸಮಿತಿ ವತಿಯಿಂದ ನಗರದ ಅನ್ನಪೂರ್ಣ ಕ್ರಾಸ್ ಬಳಿ ರಕ್ತದಾನ ಶಿಬಿರ ಹಾಗೂ ಅನ್ನ ಸಂತರ್ಪಣೆ ಕಾರ್ಯಕ್ರಮ ನೆರವೇರಿಸಲಾಯಿತು. ಸಮಾರಂಭದಲ್ಲಿ ಕಲಬುರಗಿ ವಿಭಾಗೀಯ ಸಂಚಾಲಕರಾದ ಚಂದ್ರು ಚಕ್ರವರ್ತಿ ಸೇರಿದಂತೆ ಅನೇಕ ಮುಖಂಡರು ಮಾತನಾಡಿ ಅಂಬೇಡ್ಕರ್ ಅವರ ಜೀವನ ಸಾಧನೆಯನ್ನು ಕೊಂಡಾಡಿದರು. ಇವತ್ತಿನ ದಿವಸ ಬಸವರಾಜ ಬಾಡಿಯಾಳ್ ಅವರ ನೇತೃತ್ವದಲ್ಲಿ ಕಲಬುರಗಿ ಜಿಲ್ಲೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಜಯಂತ್ಯೋತ್ಸವ ಅಂಗವಾಗಿ ಮತ್ತು ನಮ್ಮ ರಾಜ್ಯ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಸಂಸ್ಥಾಪಕರಾಗಿರ್ತಕ್ಕಂಥ ಲಕ್ಷ್ಮೀನಾರಾಯಣ ನಾಗವಾರ್ ಅವರ ಒಂದು ಸವಿ ನೆನಪು ಮತ್ತು ಅವರು ಕೆಲವು ಒಂದು 3 ತಿಂಗಳ ಹಿಂದುಗಡೆ ಅವರು ನಿಧನರಾದರು ಅನಿವಾರ್ಯ ಕಾರಣಗಳಿಂದ. ಅವರ ಸವಿ ನೆನಪಿಗಾಗಿ ರಕ್ತದಾನ ಮತ್ತು ಅನ್ನ ಸಮರ್ಪಣೆ ಮತ್ತು ಆ ರೋಗಿಗಳಿಗೆ ಹಣ್ಣು ಹಂಪಲುಗಳು ಹಚ್ಚುವ ಮುಖಾಂತರ ಈ ಒಂದು ಗುಲ್ಬರ್ಗದಲ್ಲಿ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಜಿಲ್ಲಾ ಸಂಚಾಲಕರಾಗಿರ್ತಕ್ಕಂಥ ಬಸವರಾಜ ಬಾಡಿಯಾಳ್ ಅವರ ನೇತೃತ್ವದಲ್ಲಿ ಇವತ್ತಿನ ದಿವಸ ನೆರವೇರಿದ್ದು, ಆದ ಕಾರಣ ನಮಗೂ ಸಹ ವಿಭಾಗೀಯ ಸಂಚಾಲಕರು ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ತಾವು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ಕೇಳಿದಾಗ ಇದು ಒಂದು ಒಳ್ಳೆಯ ದಿಟ್ಟ ನಿರ್ಧಾರ ತಗೊಂಡಿದ್ದಾರೆ ಗುಲ್ಬರ್ಗ ಜಿಲ್ಲೆದವರು ಅಂತೇಳಿ ನನಗೆ ಗಮನಕ್ಕೆ ಬಂದಾಗ ನಾನು ಗುಲ್ಬರ್ಗ ಜಿಲ್ಲೆಗೆ ಆಗಮಿಸಿ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಯಶಸ್ವಿಗೊಳಿಸಲಿಕ್ಕೆ ಕಾರಣರಾಗಿರ್ತಕ್ಕಂಥ ಬಸವರಾಜ ಬಾಡಿಯಾಳ್ ಅವರು ಮತ್ತು ಅವರ ಕಾರ್ಯಕರ್ತರು ಹಾಗೂ ದಲಿತ ಮಹಿಳಾ ಒಕ್ಕೂಟದ ಜಿಲ್ಲಾ ಸಂಚಾಲಕರಾಗಿರ್ತಕ್ಕಂಥ ಜಯಶ್ರೀ ಅವರು ಹಾಗೂ ಎಲ್ಲ ತಾಲೂಕಾ ಪದಾಧಿಕಾರಿಗಳು, ಜಿಲ್ಲಾ ಪದಾಧಿಕಾರಿಗಳು, ಮಹಿಳೆಯರು ಹಾಗೂ ಎಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನು ಒಳ್ಳೆ ಶಿಸ್ತುಬದ್ಧವಾಗಿ ಕಟ್ಟುನಿಟ್ಟಿನಿಂದ ರಕ್ತದಾನ ಮಾಡೋ ಮುಖಾಂತರ ಈ ಕಾರ್ಯಕ್ರಮವನ್ನು ನಡೆಸಿದ್ದಾರೆ. ನಾನು ಈ ಲಕ್ಷ್ಮೀನಾರಾಯಣ ನಾಗವಾರ್ ಅವರ ಒಂದು ಸಂಘಟನೆಯಿಂದ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇದೇ ರೀತಿಯಾಗಿ ಎಲ್ಲ ಜಿಲ್ಲೆಗಳಲ್ಲಿ ಬಾಬಾ ಸಾಹೇಬರ ತತ್ವ ಸಿದ್ಧಾಂತಗಳನ್ನು ಅಳವಡಿಸಿಕೊಂಡು ಇಂಥ ಕಾರ್ಯಕ್ರಮಗಳನ್ನು ಯಶಸ್ವಿಗೊಳಿಸಬೇಕು. ಬರೀ ಹಾಡಾಡೋದ್ರ ಮುಖಾಂತರ, ಚೀರೋದ ಮುಖಾಂತರ
ಹಾಗೂ ಕೂಗಾಡೋದ ಮುಖಾಂತರ ಇದು ಮಾಡಿದರೆ ಬಾಬಾ ಸಾಹೇಬರ ತತ್ವ ಸಿದ್ಧಾಂತಗಳಲ್ಲ. ನಾವು ಬಾಬಾ ಸಾಹೇಬರ ತತ್ವ ಸಿದ್ಧಾಂತಗಳನ್ನು ನಮ್ಮ ಮನದಲ್ಲಿ ಇಟ್ಟುಕೊಂಡು ಶುಭಾಶಯಗಳು ಎಲ್ಲ ಜನತೆಗೆ ಹಾಗೂ ಕರ್ನಾಟಕ ರಾಜ್ಯ ದಲಿತ ಸಂಘಟನೆ ಸಮಿತಿ ನಾಗವಾರ ಬಣ್ಣದ DSS ಜಿಲ್ಲಾ ಸಂಚಾಲಕನಾದ ಬಸವರಾಜ ಬಾಡಿಯಾಳವರು ಹಾಗೂ ಮಲ್ಲಿಕಾರ್ಜುನ ಕೋಪೂರು ಹಾಗೂ ಮಂಜುನಾಥ್ ಲೇಂಗ್ಟಿ ಅವರು, ಸಣ್ಮುಖ ತೆಲ್ಲೂರು ಮತ್ತು ಶಿವಗಿ ಅವರು, ಅಮರನಾಥ್ ಅವರು, ಹೀಗೆ ಕಬೀರ್ದಾಸ್ ಅವರು ಎಲ್ಲ ಜನ ನಾವು ಸೇರಿ ಇದೊಂದು ಒಂದು ಫಂಕ್ಷನ್ ಮಾಡಬೇಕಂತ ನಮ್ಮದೊಂದು ಆಸೆ ಇತ್ತು. ರಕ್ತದಾನ ಅದೊಂದು ಬಡವರಿಗೆ ಒಂದು ಒಳ್ಳೆಯದಾಗ್ತದೆ. ನಮ್ಮ ಸಂಘಟನೆಯಲ್ಲಿಂದು ನಮ್ಮ ಸಂಘಟನೆ ಪರವಾಗಿ ರಕ್ತದಾನ ಮತ್ತು ಅನ್ನ ಸಂಪರ್ಣಕ್ಕೆ ಆಗಿ ಎಲ್ಲರೂ ಸೇರಿಸಿ ಇದೊಂದು ಸಭೆ ನಾವು ಎಲ್ಲರೂ ಕುಂತು ಮಾತಾಡಿ ಕರೆಕ್ಟಾಗಿ ಇದು ಒಂದು ಒಳ್ಳೆಯ ಕಾರ್ಯಕ್ರಮದ ಅಂತ ಅನ್ಸಿಕೆ ಎಲ್ಲ ಇದು ಮಾಡಿಗೆ ಎಲ್ಲರಿಗೆ ಸಮಾಜಕ್ಕೆ ರಕ್ತದಾನ ಒಳ್ಳೆಯದಾಗ್ತದೆ ಅಂತ ಅನ್ಸಿಕೆ ಹೇಳಿ ಒಂದೆರಡು ಮಾತಾಡಿ ಜೈ ಭೀಮ್. ಇವು ಹಾಸ್ಪಿಟಲ್ಗಳಿದ್ದಾವೆ. ಮಣ್ಣೂರು ಹಾಸ್ಪಿಟಲ್ ಒಂದು ವಿಶೇಷವಾಗಿ ಬ್ಲಡ್ ಡೊನೇಷನ್ದು ಹಾಗೂ ಈಗ ಮತ್ತು ಅದು ಸನ್ರೈಸ್ ಅದೊಂದು ನಮ್ಗೆ ಒಳ್ಳೆಯದಾಗಿ ಇದೊಂದು ಸನ್ರೈಸ್ ಒಂದು ಒಳ್ಳೆಯದಾಗಿ ಅದ. ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ನಾಗವಾರ ಬಣ್ಣ ಈ ರಾಜ್ಯದ ಕರ್ನಾಟಕ ರಾಜ್ಯ ಹಾಗೂ ಗುಲ್ಬರ್ಗ ಜಿಲ್ಲೆಯ ಶಾಖೆ ವತಿಯಿಂದ ಇವತ್ತು ರಕ್ತ ಶಿಬಿರ ಹಾಗೂ ಅನ್ನ ಪ್ರಸರಣ ಹಾಗೂ ಹಣ್ಣು ವಿತರಣೆ ಮತ್ತು ಪಾಠ್ಯಪುಸ್ತಕ ಮಕ್ಕಳಿಗಾಗಿ ಕೊಡಲಾಗಿತ್ತು. ಆದ ಕಾರಣ ಇವತ್ತು ನಾವು ಮೊಟ್ಟ ಮೊದಲನೇದಾಗಿ ರಕ್ತ ಶಿಬಿರ ಈ ಕರ್ನಾಟಕ ಜನತೆಗೆ ಗುಲ್ಬರ್ಗ ಜನತೆಗೆ ರಕ್ತ ಶಿಬಿರ ಹಾಕ್ಕೊಂಡು ಎಲ್ಲ ಹಾಸ್ಪಿಟಲ್ಗಳಿಗೆ ರಕ್ತ ಡೊನೇಷನ್ ಮಾಡೋ ಕೆಲಸ ಇವತ್ತು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಮಾಡಿದೆ. ಅದು ಮುಂದೆ ಮಾಡ್ತಾಯಿದೆ. ಹಾಗೂ 134ನೇ ಬಾಬಾ ಸಾಹೇಬ್ ಜಯಂತಿಯವರ ಸಮಗ್ರ ನಾಡಿನ ಜನತೆಗೆ ಶುಭಾಶಯ ಕೋರುತ್ತಾ ಇವೆರಡು ಮಾತನ್ನು ಮುಗಿಸ್ತಾ ಇದ್ದೀನಿ. ಸಮಾರಂಭದಲ್ಲಿ ಜಿಲ್ಲಾ ಸಂಚಾಲಕರಾದ ಬಸವರಾಜ್ ಟಿ ಬಾಡಿಯಾಳ್, ಜಿಲ್ಲಾ ಸಂಘಟನಾ ಸಂಚಾಲಕರಾದ ಮಲ್ಲಿಕಾರ್ಜುನ್ ಕೊಪ್ಪೂರ್, ಮಂಜುನಾಥ್ ಲೇಂಗ್ಟಿ, ಷಣ್ಮುಖ ತೇಲೂರ್, ಶಿವಯೋಗಿ ಇನಾಮದಾರ್, ಅಮರನಾಥ್ ನಿಪ್ಪಾಣಿ, ಕಬೀರ್ದಾಸ್ ಹರ್ಸೂರ್ಕರ್, ಸಾಯ್ಬಣ್ಣ ಪಾಳ, ಮಹಿಳಾ ಸಂಚಾಲಕರಾದ ಜಯಶ್ರೀ, ನಿಖಿತಾ ಎಸ್ ಮುದ್ನಾಳ್, ಶೇಖಮ್ಮ ತಳಗೇರಿ, ಬೈಲಮ್ಮ ಮಾವನೂರ್ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ 134ನೇ ಜಯಂತ್ಯುತ್ಸವದ ಹಿನ್ನೆಲೆ ಬೋಧಿ ವೃಕ್ಷದ ಗೆಳೆಯರ ಬಳಗದ ವತಿಯಿಂದ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ 134ನೇ ಜಯಂತ್ಯೋತ್ಸವದ ಹಿನ್ನೆಲೆ ಬೋಧಿ ವೃಕ್ಷ ಗೆಳೆಯರ ಬಳಗದ ವತಿಯಿಂದ ಜಗತ್ ಸರ್ಕಲ್ ಬಳಿ ಇರುವ ಡಾಕ್ಟರ್ BR ಅಂಬೇಡ್ಕರ್ ಪುತ್ಥಳಿಯ ಎದುರು ಜಯಂತ್ಯೋತ್ಸವ ಸಮಾರಂಭಕ್ಕೆ ಆಗಮಿಸುವ ಅಂಬೇಡ್ಕರ್ ಅನುಯಾಯಿಗಳಿಗಾಗಿ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ಮುಖಂಡರಾದ ಪ್ರಭು ತಿಗಡಿ, ಸೂರ್ಯಕಾಂತ್ ದೊಡ್ಮನಿ, ಈರಣ್ಣ ಝಳಕಿ, ಲಿಂಗರಾಜ್ ತಾರಫೈಲ್, ಆನಂದ್ ಸೇಡಂಕರ್, ಚಂದ್ರಕಾಂತ್ ಶಿರೋಳಿ, ಅಲಂಕಾರ್, ರಾಕೇಶ್, ಅದೀಪ್, ಉಮೇಶ್ ದಮ್ಮೂರ್, ಪ್ರಶಾಂತ್ ಕುಮಾರ್ ತಿಗಡಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಜಿಲ್ಲಾಡಳಿತ ವತಿಯಿಂದ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಜನ್ಮದಿನಾಚರಣೆ. ಅಂಬೇಡ್ಕರ್ ಜಯಂತಿ ಹಿನ್ನೆಲೆ ಮಹಿಳಾ ಶಕ್ತಿ ಜಾಥಾ ಆಯೋಜನೆ. ಲೋಕೋಪಯೋಗಿ ಇಲಾಖೆ ವತಿಯಿಂದ ಅಂಬೇಡ್ಕರ್ ಜಯಂತಿ ಅದ್ದೂರಿ ಆಚರಣೆ. ಆಟೋ ಚಾಲಕರ ಸಂಘದಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಅದ್ದೂರಿ ಆಚರಣೆ. ದಲಿತ ಸಂಘರ್ಷ ಸಮಿತಿ ವತಿಯಿಂದ ರಕ್ತದಾನ ಶಿಬಿರ ಆಯೋಜನೆ. ಬೋಧಿ ವೃಕ್ಷ ಗೆಳೆಯರ ಬಳಗದಿಂದ ಅನ್ನ ಸಂತರ್ಪಣೆ. ಇಲ್ಲಿಗೆ ವಾರ್ತಾ ಸಂಚಿಕೆ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ವಂದನೆಗಳು. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ಶ್ರೀ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಅಡಿಯಲ್ಲಿನ ಮುಕ್ತಾಂಬಿಕಾ ಪದವಿ ಪೂರ್ವ ವಸತಿಯುಕ್ತ ವಿಜ್ಞಾನ ಮಹಿಳಾ ಮಹಾವಿದ್ಯಾಲಯ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್.
ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ಶ್ರೀ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಅಡಿಯಲ್ಲಿನ ಮುಕ್ತಾಂಬಿಕಾ ಪದವಿ ಪೂರ್ವ ವಸತಿಯುಕ್ತ ವಿಜ್ಞಾನ ಮಹಿಳಾ ಮಹಾವಿದ್ಯಾಲಯ ಗುಣಮಟ್ಟ ಶಿಕ್ಷಣ ನೀಡುತ್ತಿರುವ ಈ ಕಾಲೇಜಿನಲ್ಲಿ ಎಸ್ಎಸ್ಎಲ್ಸಿ ಫಲಿತಾಂಶದ ನಂತರ ಪಿಯುಸಿ ಪ್ರಥಮ ವರ್ಷಕ್ಕೆ ಪ್ರವೇಶಗಳು ಪ್ರಾರಂಭವಾಗುತ್ತಿವೆ. ಸುಸಜ್ಜಿತ ಹವಾನಿಯಂತ್ರಿತ ಕ್ಲಾಸ್ ರೂಮ್ಗಳು, ಎಲ್ಸಿಡಿ ಸ್ಮಾರ್ಟ್ ಕ್ಲಾಸ್ಗಳು, ಪರಿಣಿತ ಅಧ್ಯಾಪಕರಿಂದ ಬೋಧನೆ ಮತ್ತು ಉಚಿತ ಸಿಇಟಿ ತರಬೇತಿ, ಆಧುನಿಕ ಸಲಕರಣೆ ಹೊಂದಿದ ವಿಷಯವಾರು ಸುಸಜ್ಜಿತ ಪ್ರಯೋಗಾಲಯ, ಬೃಹತ್ ಗ್ರಂಥ ಭಂಡಾರ ಹೊತ್ತಿರುವ ಗ್ರಂಥಾಲಯ ಸೌಲಭ್ಯ, ಎಸ್ಡಿಆರ್ ಮಾದರಿಯಂತೆ ವರ್ಗಗಳು, ಪರೀಕ್ಷೆಗಳು ಮತ್ತು ಪ್ರತಿನಿತ್ಯ ಗೃಹಪಾಠ ನಡೆಸಲಾಗುವುದು. ವಿದ್ಯಾರ್ಥಿನಿಯರಿಗಾಗಿ ಸಕಲ ಆಧುನಿಕ ಸೌಲಭ್ಯ ಹೊಂದಿರುವ ಹಾಸ್ಟೆಲ್ ವ್ಯವಸ್ಥೆ ಮತ್ತು ಮುಂದೆ ಬಿಎಸ್ಸಿ ಅಗ್ರಿಯಲ್ಲಿ ಆಸಕ್ತಿ ಇರುವವರಿಗೆ ಕೃಷಿ ಜ್ಞಾನದ ಕ್ಲಾಸುಗಳು, ಕೃಷಿ ಕುರಿತಾದ ಮಾಹಿತಿ, ಮಾರ್ಗದರ್ಶನ ನೀಡಲಾಗುವುದು. ಎಸ್ಎಸ್ಎಲ್ಸಿ ಫಲಿತಾಂಶದ ನಂತರ ಪಿಯುಸಿ ಪ್ರಥಮ ವರ್ಷಕ್ಕೆ ಪ್ರವೇಶಗಳು ಪ್ರಾರಂಭವಾಗುತ್ತಿವೆ. ಯಾವುದೇ ಡೊನೇಷನ್ ಇಲ್ಲ. ಹಿಂದೆ ನಿಮ್ಮ ಸ್ಥಳ ಕಾಯ್ದಿರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಪ್ರಾಂಶುಪಾಲರು ದೂರವಾಣಿ ಸಂಖ್ಯೆ 08472273411 ಮತ್ತು 231192.